ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕೆಲಸನೂ ಮುಗೀತು. ಈಗ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಇವತ್ತು ಹುಣ್ಣಿಮೆ ಇದೆ ಅಲ್ವಾ? ಸೊ ನಿಮ್ಮೆಲ್ಲರಿಗೋಸ್ಕರನೂ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪಾಪು ಕೂಡ ಫ್ರೆಶ್ ಅಪ್ ಮಾಡಬೇಕು. ಫ್ರೆಶ್ ಅಪ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಏನೋ ಒಂಥರ ಸಮಾಧಾನ. ಬಟ್ ನಮಗೆಲ್ಲ ಏನಂದರೆ ಗೈಸ್, ಈಗ ವರ್ಕ್ ಮಾಡೋರೆಲ್ಲರಿಗೂ ಕೂಡ ಸಂಡೇ ಒಂದೇ ದಿನ ಸಿಗೋದು ಟೈಮು ಅಲ್ವಾ? ಯಾವುದೇ ಒಂದು ಮನೇಲಿ ಪೆಂಡಿಂಗ್ ಕೆಲಸ ಇದ್ದರೂ ಕೂಡ ಅದನ್ನು ನಾವು ಸಂಡೇನೇ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ? ಸೊ ಏನು ಮಾಡ್ತೀರಾ, ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಅಂದರೆ ಕ್ಲೀನಾಗಿ ಡೈಲಿ ನಾವು ಕ್ಲೀನಾಗಿ ಇಟ್ಕೊಳ್ತಾ ಬಂದರೆ ಗಾಯ್ಸ್, ಧೂಳೆಲ್ಲ ಇದ್ದರೆ ಅಲ್ಲಲ್ಲೇ ತೆಗೆಯೋದು. ಹಾಗೆಯೇ ಅಂದರೆ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲಿದ್ರೇ ಚಂದ ಅಲ್ವಾ? ಅಲ್ಲಲ್ಲಿ ನಾವು ಇಡೋದ್ರಿಂದ ಕ್ಲೀನಾಗಿದ್ದರೆ ಮನೆ ಅಷ್ಟೊಂದೇನು ಪೆಂಡಿಂಗ್ ಕೆಲಸಗಳಂತೂ ಇರೋದಿಲ್ಲ, ಸರಿನಾ? ಸೊ ಮಕ್ಕಳಿರೋ ಮನೇಲಂತೂ ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟು ಮಕ್ಕಳಿರೋ ಮನೇಲಂತೂ ಫುಲ್ಲು ಎಲ್ಲ ಮಕ್ಕಳು ಅಲ್ಲಿ ಹಾಕೋದು ಇಲ್ಲಿ ಹಾಕೋದು, ಆಟ ಸಾಮಾನು ತೊಗೊಳ್ಳೋದು, ಅಲ್ಲಿ ಬಿಸಾಕೋದು ಇಲ್ಲಿ ಬಿಸಾಕೋದು, ಅದೆಲ್ಲ ಮಾಡೇ ಮಾಡ್ತಾರೆ ಅಲ್ವಾ? ಸೊ ಸ್ವಲ್ಪ ಕೆಲಸಗಳಿರುತ್ತೆ. ಆಲ್ಮೋಸ್ಟ್ ಸಂಡೇನೇ ಎಲ್ಲ ವರ್ಕ್ ಕೂಡ ಮಾಡ್ಕೊಳಕ್ಕಾಗೋದು. ನಾನು ಡೈಲಿ ನನಗೆ ಮೇನ್ ಬೇಸಿಕ್ ಏನು ವರ್ಕ್ ಇದೆ ಅದನ್ನು ಮಾತ್ರ ಮಾಡೋಕ್ಕಾಗೋದು. ಇನ್ನೇನಾದರೂ ಪೆಂಡಿಂಗ್ ಕೆಲಸ ಇದ್ದರೆ ಸಣ್ಣಗೆ ಇಟ್ಕೊಂಡ್ಬಿಡ್ತೀನಿ ಅಷ್ಟೇ, ಆ ಥರ. ಓಕೆ ಗೈಸ್, ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತು ಬಂದು ಹುಣ್ಣಿಮೆ ಇದೆ ಅಲ್ವಾ? ಹುಣ್ಣಿಮೆ ದಿನ ಮಾಡುವಂಥ ಪರಿಹಾರಗಳು ಹಾಗೆಯೇ ಯಾವುದೇ ಒಂದು ತಂತ್ರಗಳಾಗಿರಬಹುದು 100ಗೆ 200% ಫಲಿತಾಂಶ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈ ದುಷ್ಟಶಕ್ತಿಗಳು, ನೆಗೆಟಿವಿಟಿ ಅನ್ನೋದು ಜಾಸ್ತಿ ಈ ಹುಣ್ಣಿಮೆ ದಿನ, ಹಾಗೆ ಹುಣ್ಣಿಮೆ ಹಿಂದೊಂದು ದಿನ ಮುಂದೊಂದು ದಿನ ತುಂಬಾ ಸಂಚಾರ ಅನ್ನೋದು ಜಾಸ್ತಿ ಇರುತ್ತೆ ನೆಗೆಟಿವಿಟಿದು ಅಲ್ವಾ? ಈ ನೆಗೆಟಿವಿಟಿ ಏನಾದರೂ ಮನೆಗೆ ಬಂದುಬಿಟ್ರೆ ಗಾಯ್ಸ್, ನಕಾರಾತ್ಮಕ ಶಕ್ತಿ ಅನ್ನೋದು ಮನೆಗಂತೂ ಎಂಟ್ರಿ ಕೊಟ್ಟರೆ, ಇಲ್ಲ ಅಂತಂದರೆ ಮನೇಲಿ ಆಲ್ರೆಡಿ ಇದ್ದರೆ ನಾವು ಯಾವುದೇ ಒಂದು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರು ಕೂಡ ಅದು ಆಗೋದಿಲ್ಲ, ಸರಿನಾ? ಹಾಗೆಯೇ ಹಣದ ಸಮಸ್ಯೆಗಳು, ಮೇನಾಗಿ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರುತ್ತೆ ಅಲ್ವಾ? ಸೊ ಅದಕ್ಕೆ ನಾವೆಲ್ಲ ಏನು ಮಾಡಬೇಕು ಅಂತಂದರೆ, ಈ ರೀತಿ ಒಂದು ಚಿಕ್ಕ ಪುಟ್ಟ ತಂತ್ರಗಳಾಗಿರಬಹುದು, ಪರಿಹಾರಗಳಾಗಿರಬಹುದು, ಈ ರೀತಿ ನಾವು ಮಾಡಿಕೊಳ್ಳೋದ್ರಿಂದ ನಿಜವಾಗ್ಲೂ ನಮಗೆ ಅಂದರೆ ಈ ರೀತಿ ಒಂದು ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಮನೆಯಿಂದ ಹೊರಗಡೆ ಹೋಗುತ್ತೆ. ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಯಶಸ್ಸನ್ನ ಕಾಣ್ತೀವಿ. ಹಾಗೆಯೇ ಹಣದ ಸಮಸ್ಯೆ ಅನ್ನೋದು ಏನಾದರೂ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಆರೋಗ್ಯದ ಸಮಸ್ಯೆ ಇದ್ದರೆ ಅದು ಕೂಡ ಸರಿಯಾಗುತ್ತೆ, ಸರಿನಾ? ಸೊ ಹಾಗಾಗಿ ಹೇಳೋದು, ಆಗಿನ ಕಾಲದವರೆಲ್ಲ ಈ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ತುಂಬಾ ನಂಬ್ತಿದ್ರು. ಬಟ್ ಈಗಿನ ಕಾಲದಲ್ಲಿ ಗೈಸ್ ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಲ್ವಾ? ಸುಮಾರು ಜನ ಪೂಜೆ ಮಾಡೋರೆ ಮಾಡ್ತಾರೆ, ಇಲ್ಲದವ್ರಿಲ್ಲ, ಆ ಥರ ಕೂಡ ಇರ್ತಾರೆ. ಇನ್ನೊಬ್ಬರು ಈಗ ನಮ್ಮಂಥವರೆಲ್ಲ ಫುಲ್ಲು ಒಂದು ನಂಬಿಕೆನ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡ್ತೀವಿ ಪೂಜೆನೆಲ್ಲ ಅಲ್ವಾ? ಸೊ ಹಾಗಾಗಿ ಬನ್ನಿ, ತಡ ಮಾಡ್ದೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವತ್ತು ಯಾವ ರೀತಿ ಮಾಡಬೇಕು, ಅಂದರೆ ಏನು ಯೂಸಸ್ಸು ಇದನ್ನು ಮಾಡೋದ್ರಿಂದ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಸರಿನಾ? ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಹಾಗೆಯೇ ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ನೀವು ಆದಷ್ಟು ಲೈಕ್ ಮಾಡಿ, ಓಕೆನಾ? ಏನಕ್ಕಪ್ಪ ಅಂತಂದರೆ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟೇ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ತುಂಬ ಜನ ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ ಅಲ್ವಾ? ಅವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋ ಮುಖಾಂತರನಾದ್ರೂ ಒಂದು ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಲೈಕ್ ಮಾಡಿ ಅಂತ ಹೇಳೋದು, ಸರಿನಾ? ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕು ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ, ಅವ್ರ ಲೈಫು ಸೇವ್ ಆಗುತ್ತೆ ಅಂತಂದರೆ ಲೈಕ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ನೋದು ನನ್ನ ಭಾವನೆ, ಸರಿನಾ? ನಿಮಗೂ ಅದು ಹೌದು ನಿಜ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ನ ಮಾಡಿ. ಹಾಗೆಯೇ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ಕೇಳಿ ತಿಳಿಸ್ಕೊಡ್ತೀನಿ, ಸರಿನಾ? ಓಕೆ, ಬನ್ನಿ ಟಾಪಿಕ್ ಬಗ್ಗೆ ಮಾತಾಡೋಣ. ಗೈಸ್, ಏನಪ್ಪ ಅಂತಂದರೆ ಈ ಹುಣ್ಣಿಮೆ ಅಮಾವಾಸ್ಯೆ ದಿನ ಕೆಲವೊಂದು ತಂತ್ರನ ನೀವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಇವತ್ತು ಬಂದು ಈ ತಂತ್ರ ಮಾಡಲಿಕ್ಕೆ ನೀವು 5 ರೂಪಾಯಿ ಕಾಯಿನ್ನ ನೀವು ಯೂಸ್ ಮಾಡ್ಕೊಳ್ಬೇಕು, ಸರಿನಾ? 5 ರೂಪಾಯಿ ಕಾಯಿನ್ನ ನೀವು ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ನಿಜವಾಗ್ಲೂ ಒಳ್ಳೇದಾಗುತ್ತೆ. ನೀವು ನೈಟು ಮಲ್ಗೋಕ್ಕಿಂತ ಮುಂಚೆ ಈ ಒಂದು ತಂತ್ರನ ಮಾಡ್ಕೊಳ್ಬೇಕಾಗುತ್ತೆ, ಸರಿನಾ? ಬಟ್ ಮೇನಾಗಿ ಏನಂತ ಅಂದರೆ ಗಾಯ್ಸ್, ಇದು ಬಂದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಸಿದ್ಧಿಶಾಸ್ತ್ರ ಆಗಿರಬಹುದು, ಹಾಗೆಯೇ ಪರಿಹಾರ ಶಾಸ್ತ್ರ ಆಗಿರಬಹುದು, ಇದೆರಡರಲ್ಲೂ ತಿಳಿಸ್ಕೊಟ್ಟಿರುವಂಥದ್ದು ಗಾಯ್ಸ್. ಯಾವತ್ತೂ ಅಷ್ಟೇ ಕೆಟ್ಟದಂತೂ ಆಗಿಲ್ಲ. ಎಲ್ಲಾನು ಕೂಡ ಒಂದು ಗುಡ್ ರಿಸಲ್ಟ್ ಅನ್ನೋದನ್ನೇ ಅಂದರೆ ಗುಡ್ ರಿಸಲ್ಟ್ ಸಿಕ್ಕಿದೆ, ಸರಿನಾ? ಈಗ ದೇವರು ಕಷ್ಟ ಅನ್ನೋದನ್ನ ಕೊಡ್ತಾನೆ, ಸರಿನಾ? ಹಾಗೆಯೇ ಒಂದು ಪರಿಹಾರ ಅನ್ನೋದನ್ನು ಕೂಡ ಕೊಟ್ಟಿರ್ತಾನೆ. ಅದನ್ನು ನಾವು ಕಂಡುಕೊಂಡು ಆ ಪರಿಹಾರ ಅಂದರೆ ಮಾಡಿ ನಾವು ಒಂದು ಒಳ್ಳೆ ಯಶಸ್ಸನ್ನ ಕಾಣಬೇಕು, ಆಯಿತಾ? ಕಷ್ಟನ ಕಳ್ಕೋಬೇಕು ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇರೋದು,
ಇದಕ್ಕೆ ಬಂದು ನೀವು 5 ರೂಪಾಯಿ ಕಾಯಿನ್ನ ಯೂಸ್ ಮಾಡಬೇಕಾಗತ್ತೆ. ಇದರಿಂದ ಏನು ಯೂಸ್ ಮೇಡಮ್ ಈ ಒಂದು ತಂತ್ರನ ಮಾಡೋದ್ರಿಂದ ಅಂತ ನೀವು ಕೇಳಬಹುದು. ಈ ಒಂದು ತಂತ್ರನ ನೀವು ಮಾಡೋದ್ರಿಂದ ಗೈಸ್ ಹಣದ ಸಮಸ್ಯೆಯಲ್ಲಿ ಏನಾದರೂ ನೀವು ಬಳಲ್ತಾ ಇದ್ರೆ, ಹಾಗೆಯೇ ಆರೋಗ್ಯದ ಸಮಸ್ಯೆನಲ್ಲಿ ಬಳಲ್ತಾ ಇದ್ರೆ, ಇಲ್ಲ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇರ್ತೀರಾ, ಅಲ್ಲೂ ಕೂಡ ನಿಮಗೆ ಲಾಭನೇ ಆಗ್ತಾ ಇರೋದಿಲ್ಲ, ಫುಲ್ಲು ಲಾಸೇ ಆಗ್ತಾ ಇರುತ್ತೆ ನಿಮಗೆ, ಆ ಥರ ಏನಾದರೂ ಸಮಸ್ಯೆನಲ್ಲಿ ಬಳಲ್ತಾ ಇದ್ರೆ, ಇಲ್ಲ ಅಂತಂದರೆ ಮನೆಯಲ್ಲಿ ಗಂಡ ಹೆಂಡತಿ ಕಿರಿಕಿರಿ ಆಗಿರಬಹುದು, ಇಲ್ಲ ಅಂತಂದರೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಒಂದು ಯಶಸ್ಸು ಅನ್ನೋದೇ ನಮಗೆ ಸಿಗ್ತಾ ಇಲ್ಲ ಅಂತ ಇದ್ದರೆ, ಅದಕ್ಕೆ ಇದಕ್ಕೆ ಈ ತಂತ್ರ ಅನ್ನೋದು ಯೂಸ್ಫುಲ್ ಆಗಿದೆ, ಸರಿನಾ? ಸೊ ಎಲ್ಲರೂ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಳಿ. ಯಾಕೆ ಒಳ್ಳೇದಾಗೋದಿಲ್ಲ? ಹಾಗೆ ಆಗುತ್ತೆ. ಇವ್ರು ಹೇಳಿದ ತಕ್ಷಣ ನಾವು ಮಾಡಿಬಿಟ್ರೆ ಆಗ್ಬಿಡುತ್ತಾ? ಈ ರೀತಿ ಒಂದು ಮನಸ್ಥಿತಿ ಮನೋಭಾವನೆ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಇದು ಆಗೋದಿಲ್ಲ ಗೈಸ್, ಓಕೆನಾ? ಸೊ ಹಾಗಾಗಿ ಒಂದು ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಸೊ ಯಥಾ ಪ್ರಕಾರ ಇವತ್ತು ಮಾರ್ನಿಂಗೇ ಎದ್ದಿರ್ತೀರಾ. ಅಕಸ್ಮಾತ್ ಗಾಯ್ಸ್ ಈಗ ನೋಡ್ತಾ ಇರೋ ಯಾರಾದರೂ ಸಂಜೆ ಒಳಗಡೆ ಈವ್ನಿಂಗ್ ಅಂದರೆ ನೀವು ಮಲ್ಗೋ ಅಷ್ಟರಲ್ಲಿ ಈ ವಿಡಿಯೋನ ನೋಡಿದ್ರೆ ಈ ಒಂದು ತಂತ್ರನ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇಲ್ಲಪ್ಪ ನಾನು ಲೇಟಾಗಿ ನೋಡಿದೆ ಅಂತನವರು ನೆಕ್ಸ್ಟು ಅಮಾವಾಸ್ಯೆ ಇಲ್ಲಾಂದರೆ ನೆಕ್ಸ್ಟು ಹುಣ್ಣಿಮೆನಲ್ಲಿ ಮಾಡ್ಕೊಳ್ಳಿ. ತುಂಬಾ ಒಳ್ಳೇದಾಗತ್ತೆ ಗಾಯ್ಸ್. 100ಗೆ 200% ಅದ್ಭುತವಾಗಿ ಇದು ಅಂದರೆ ಯಶಸ್ಸನ್ನು ಕೊಡುತ್ತೆ, ಸರಿನಾ? ಸೊ ಹಾಗಾಗಿ ಹೇಳ್ತಾ ಇರೋದು, ಆಲ್ಮೋಸ್ಟ್ ಸಂಜೆ ಒಳಗಡೆ ಯಾರು ನೋಡಿದ್ರೆ ಈ ತಂತ್ರನ ಮಾಡ್ಕೊಳ್ಳಿ, ಬೆಟರ್, ಓಕೆನಾ? ತುಂಬನೇ ಏನೋ ದುಡ್ಡು ಖರ್ಚು ಮಾಡಬೇಕು ಆ ಥರ ಏನೂ ಇಲ್ಲ ಗಾಯ್ಸ್, ಸರಿನಾ? ಚಿಕ್ಕ ಪುಟ್ಟ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ತಂತ್ರ ಆಗಿರುತ್ತೆ, ಸರಿನಾ? ಇವತ್ತು ಆಲ್ಮೋಸ್ಟ್ ಎಲ್ಲರೂ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೂ ಕೂಡ ಮಾಡ್ತಾ ಇರ್ತೀರ ಇಷ್ಟೊತ್ತಿಗೆ. ಈಗ ಟೈಮ್ ಬಂದು 9 o'clock ಆಗಿದೆ. ಸೊ ಕೆಲವೊಬ್ರು ಮನೇಲಿ ಪೂಜೆನೂ ಮುಗಿದಿರುತ್ತೆ, ಕೆಲವೊಬ್ರು ಮನೇಲಿ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತೀರ ಅಲ್ವಾ? ಸೊ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ಆದಷ್ಟು ಈ ಹುಣ್ಣಿಮೆ ಅಮಾವಾಸ್ಯೆ ದಿನ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಹರಳುಪ್ಪಾಗಿರಬಹುದು, ಹಾಗೆಯೇ ಸ್ವಲ್ಪ ಎಳ್ಳಾಗಿರಬಹುದು, ಸ್ವಲ್ಪ ಅರಿಶಿನ ಆಗಿರಬಹುದು, ಈ ಥರ ಎಲ್ಲನೂ ನೀವು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ದೋಷಗಳಿದ್ರೂ ಕೂಡ ಕಳೆಯುತ್ತೆ, ಸರಿನಾ? ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕಿದ್ದೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ. ಗೊತ್ತಿಲ್ಲ ಅಂತಂದರೆ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನ ಕೊಟ್ಟಿರ್ತೀನಿ, ಅದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಹಾಗೆಯೇ ದೇವ್ರ ಮನೆಗೆಲ್ಲ ಪೂಜೆ ಎಲ್ಲ ಮಾಡ್ಕೋತೀರಾ. ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ದೇವರಿಗೆ ಅಂತಂದರೆ ತುಪ್ಪದ ದೀಪನ ಹಚ್ಚೋದನ್ನ ಮರಿಬೇಡಿ. ಹಾಗೆಯೇ ಮಾತೆ ಮಹಾಲಕ್ಷ್ಮಿಗೆ ಶುಕ್ರವಾರ ಅಂತೂ ತುಪ್ಪದ ದೀಪನ ಹಚ್ಚೋದಂತೂ ಮರಿಬೇಡಿ. 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವಾ, ವಾರಕ್ಕೊಂದ್ಸಲ ತೊಗೊಬಂದು ಹಚ್ಚಿದ್ರೆ ತುಂಬಾ ಒಳ್ಳೇದಾಗತ್ತೆ. ನಮ್ಗೆ ಒಳ್ಳೇದಾಗತ್ತೆ ಅಂತ ಅಂದರೆ ನಾವು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇರೋದು ಒಳ್ಳೇದಾಗತ್ತೆ. ಸೊ ಅದಕ್ಕೋಸ್ಕರ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ಗೈಸ್. ಈ 5 ರೂಪಾಯಿ ಕಾಯಿನ್ನ ನೀವು ಏನು ಮಾಡಬೇಕು ಅಂತ ಅಂದರೆ, ನೀವು ಮಲ್ಕೊಳ್ತೀರಾ ಅಲ್ವಾ, ನೈಟು ಮಲ್ಗೋಕ್ಕಿಂತ ಮುಂಚೆ ನೀವು ಈಗ ಸಂಜೆ ಎಲ್ಲ ಪೂಜೆನ ಮಾಡ್ಕೊಳ್ತೀರಾ. ಪೂಜೆ ಎಲ್ಲ ಮಾಡಾದ್ಮೇಲೆ ಗೈಸ್ ನೀವು ನೈಟ್ ಊಟ ಎಲ್ಲ ಮಾಡ್ಕೊಂಡು ಇನ್ನೇನೋ ಮಲ್ಗಕ್ಕೆ ಹೋಗ್ತಿದ್ದೀರಾ ಅಂತ ಅಂದಾಗ ಒಂದು ಗಾಜಿನ ಬೌಲ್ನ ತಗೊಳ್ಳಿ ಫಸ್ಟ್, ಸರಿನಾ? ಒಂದು ಗಾಜಿನ ಬೌಲ್ನ ನೀವು ತಗೊಂಡು ಅದರೊಳಗಡೆ ಒಂದು ಶುದ್ಧವಾದ ನೀರನ್ನ ನೀವು ಹಾಕೊಳ್ಬೇಕು, ಸರಿನಾ? ಶುದ್ಧವಾದ ನೀರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣನ ಮಿಕ್ಸ್ ಮಾಡಿ ಒಂಚೂರು, ಸರಿನಾ? ಗಾಜಿನ ಬೌಲ್ ಇಲ್ಲ ಮೇಡಮ್ ನಮ್ಮ ಮನೇಲಿ ಅಂತ ಅನ್ನೋರು ಯಾವ್ದಾದ್ರು ಒಂದು ಚಿಕ್ಕ ಬಾಟಲ್ ಗಾಜಿಂದೇ ಆಗಬೇಕು. ಗಾಜನ್ನ ನಾವು ಏನಕ್ಕೆ ಈ ತಂತ್ರಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಗಾಯ್ಸ್, ಅದು ಬಂದು ರಾಹುಕಾರಕ ಗಾಜು ಅಲ್ವಾ? ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದರಿಂದ ನಿವಾರಣೆ ಆಗುತ್ತೆ. ಇನ್ನು ನೀರು ಅಂತಂದರೆ ಮತ್ತು ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ. ಆಗಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು ಏನಂತ ಅಂದರೆ, ನೀರನ್ನ ಜಾಸ್ತಿ ಯೂಸ್ ಮಾಡಬೇಡಿ, ಲಕ್ಷ್ಮಿ ಮನೆಯಲ್ಲಿ ನಿಲ್ಲೋದಿಲ್ಲ, ಸುಮ್ಮನೆ ಸುರಿಬೇಡಿ ನೀರನ್ನ, ನಿಲ್ಲೋದಿಲ್ಲ ಅಂತ ಹೇಳ್ತಿದ್ರು ಅಲ್ವಾ? ಸೊ ಹಾಗಾಗಿ ಮತ್ತು ಮಹಾಲಕ್ಷ್ಮಿಗೆ ನಾವು ನೀರನ್ನು ಹೋಲಿಸ್ತೀವಿ. ಸೊ ಹಾಗಾಗಿ ಒಂದು ಶುದ್ಧವಾಗಿರೋ ನೀವು ಕುಡಿತಿರಲ್ಲ ನೀರು, ಅದನ್ನೇ ತಗೊಳ್ಳಿ. ಆ ಬಾಟ್ಲು ಒಳಗಡೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ, ಅದರ ಒಳಗಡೆ ಸ್ವಲ್ಪ ಅರಿಶಿಣನ ಮಿಕ್ಸ್ ಹಾಕೊಳ್ಳಿ ಸ್ವಲ್ಪ, ಸರಿನಾ? ಅರಿಶಿಣ ಯಾಕೆ ಯೂಸ್ ಮಾಡಬೇಕು ಅಂತಂದರೆ, ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅರಿಶಿಣ ಅಲ್ವಾ? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಮಾಡ್ತೀವಿ ಅಂತ ಅಂದರೂ ಕೂಡ ಅರಿಶಿನ ನಾವು ಯೂಸ್ ಮಾಡ್ತೀವಿ ಅಲ್ವಾ? ಹಾಗೆಯೇ ನಮ್ಮ ಆರೋಗ್ಯಕ್ಕೂ ಕೂಡ ನಾವು ಅರಿಶಿನ ಯೂಸ್ ಮಾಡ್ತೀವಿ. ಪ್ರತಿಯೊಂದು ಅಡುಗೆಗೂ ಕೂಡ ನೀವು ಅರಿಶಿನ ಯೂಸ್ ಮಾಡಿ, ತುಂಬಾ ಒಳ್ಳೆಯದು ಹೆಲ್ತಿಗೆ ಅದು, ಸರಿನಾ? ಸೊ ಹಾಗಾಗಿ ಅರಿಶಿನ ಯೂಸ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನೀವೇನು ಮಾಡ್ತೀರಾ ಅಂತಂದರೆ, ಒಂದು ಗಾಜಿನ ಬಾಟ್ಲು ತಗೋತೀರಾ, ಅದರೊಳಗಡೆ ಶುದ್ಧವಾದ ನೀರನ್ನ ಹಾಕ್ತೀರಾ, ಸ್ವಲ್ಪ ಅರಿಶಿನ ಹಾಕೋತೀರಾ, ಸರಿನಾ? ಹಾಕ್ಕೊಂಡು ನೀವೇನು ಮಾಡಬೇಕು ಅಂತಂದರೆ, ಮಲ್ಗಕ್ಕೆ ಹೋಗ್ತೀರಾ ನೋಡಿ, ಮಲ್ಗಕ್ಕೆ ಹೋದ್ಮೇಲೆ ನೀವು ಬೆಡ್ ಮೇಲೇ ಕೂತ್ಕೊಳ್ಳಿ, ಸರಿನಾ? ಇನ್ನೆಲ್ಲೂ ಕೂರಬೇಡಿ. ನೀವು ಮಲ್ಗೋ ಪ್ಲೇಸಲ್ಲೇ ಬೆಡ್ ಮೇಲೆ ಇಲ್ಲ ನೆಲದ ಮೇಲೆ ಎಲ್ಲಿ ನೀವು ಮಲ್ಕೋತೀರಾ ಅಲ್ಲಿ ನೀವು ಕುತ್ಕೊಂಡು ಆ ಬಾಟ್ಲನ್ನ ಹಿಡ್ಕೊಳ್ಳಿ, ಸರಿನಾ? ಬಾಟ್ಲನ್ನ ಹಿಡ್ಕೊಂಡು ಕಾಯಿನ್ನ ಒಂದು 5 ರೂಪಾಯಿ ಕಾಯಿನ್ನ ಕೈಯಲ್ಲಿ ಹಿಡ್ಕೊಳ್ಳಿ, ಆಯಿತಾ? ಹಿಡ್ಕೊಬಿಟ್ಟು ನೀವು
ದೇವಿಗೆ ನೀವು ಕೇಳ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇದೆ, ನನಗೆ ಹಣದ ಸಮಸ್ಯೆ ಕಾಡ್ತಾ ಇದೆ ತಾಯಿ, ₹1 ಕೈಯಲ್ಲಿ ನಿಲ್ತಾ ಇಲ್ಲ, ನನಗೆ ವ್ಯಾಪಾರ ಸ್ಥಳದಲ್ಲೂ ಕೂಡ ನನಗೆ ಲಾಭನೇ ಇಲ್ಲ, ಬರೀ ನಷ್ಟನೇ ಆಗ್ತಾ ಇದೆ, ಮನೆಯಲ್ಲಿ ಏಳಿಗೆ ಅಂತೂ ಇಲ್ಲ, ಯಶಸ್ಸಿನ ಅಂತೂ ನನಗೆ ಕಾಣಲಿಕ್ಕೆ ಆಗ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳಿದ್ದಾವೆ, ಮನೆಯಲ್ಲಿ ಏನೋ ಒಂಥರ ಕಿರಿಕಿರಿ, ನನಗೂ ನನ್ನ ಗಂಡನಿಗೂ ಜಗಳ, ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಮಕ್ಳಿಗೂ ಜಗಳ, ನನಗೂ ಜಗಳ, ಹಾಗೆಯೇ ಏನೋ ಒಂದು ನೆಗೆಟಿವಿಟಿ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಇಲ್ಲ ಅಂತಂದರೆ ನನಗೆ ಆರೋಗ್ಯದ ಸಮಸ್ಯೆ, ಡಾಕ್ಟ್ರಿಗೆಲ್ಲರಿಗೂ ತೋರಿಸ್ಕೊಂಬಂದಿದ್ದೀನಿ ಅಂದರೂ ಕೂಡ ನನಗೆ ಆರೋಗ್ಯದ ಸಮಸ್ಯೆ ಬಿಡ್ತಾ ಇಲ್ಲ, ಅಂದರೆ ಏನೋ ಒಂಥರ ಕಾಡ್ತಿದೆ, ಡಾಕ್ಟ್ರು ನೋಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಅಂದರೂ ಕೂಡ ನನಗೆ ಆರೋಗ್ಯದ ಸಮಸ್ಯೆ ಇದೆ. ಈ ರೀತಿ ಗಾಯ್ಸ್ ನಿಮಗೇನು ಸಮಸ್ಯೆ ಇದೆ, ಏನೇನಿದೆ ಎಲ್ಲನೂ ಕೂಡ ದೇವಿನ ನೆನೆಸ್ಕೊಂಡು ಆ ಒಂದು ಕಾಯಿನ್ನ ₹5 ಕಾಯಿನ್ನ ಕೈಯಲ್ಲಿ ಹಿಡ್ಕೊಂಡು ನೀವು ಕೇಳ್ಕೊಬೇಕು. ಸರಿನಾ? ಕೇಳ್ಕೊಂಡು ಆ ₹5 ಕಾಯಿನ್ನ ನೀವು ಆ ಗ್ಲಾಸ್ ಅಂತಂದರೆ ಗಾಜಿನ ಬಾಟ್ಲ್ ಇರುತ್ತಲ್ಲ, ಅದರೊಳಗಡೆ ನೀರು ಹಾಕಿರ್ತೀರ ಅಲ್ವಾ, ಸ್ವಲ್ಪ ಅರಿಶಿನ ಹಾಕಿರ್ತೀರಲ್ಲ, ಆ ಗಾಜಿನ ಬಾಟ್ಲ್ ಒಳಗಡೆ ನೀವು ₹5 ಕಾಯಿನ್ನ ಹಾಕ್ಬಿಡ್ಬೇಕು. ಸರಿನಾ? ಹಾಕ್ಬಿಟ್ಟು ನೀವು ಮಲಗುವಂಥ ಸ್ಥಳದಲ್ಲೇ ಅದನ್ನು ಇಟ್ಕೊಳ್ಬೇಕು. ನೈಟ್ ಪೂರ್ತಿ ಅದು ಅಲ್ಲೇ ಇರಬೇಕು. ಸೈಡಲ್ಲೆಲ್ಲರೂ ಇಟ್ಕೊಳ್ಳಿ. ಆಮೇಲೆ ಅದನ್ನು ಬಿಡಿಸ್ಬಿಟ್ಟಿರ, ನಿದ್ದೆಗಳನ್ನೆಲ್ಲ ಆ ಕಡೆ ಹೊಳ್ತಾ ಆಮೇಲೆ ಬಿಡಿಸ್ಬಿಟ್ಟಿರ. ಸ್ವಲ್ಪ ದೂರ ಗ್ಯಾಪಲ್ಲಿ ನೀವು ಮಲಗೋ ಸ್ಥಳದಲ್ಲೇ ಸ್ವಲ್ಪ ದೂರ ಗ್ಯಾಪಲ್ಲಿ ಇಟ್ಕೊಳ್ಳಿ ಅದನ್ನ. ಸರಿನಾ? ಇಟ್ಬಿಟ್ಟು ಗಾಯ್ಸ್ ನೀವೇನು ಮಾಡಬೇಕು ಅಂತಂದರೆ, ಬೆಳಿಗ್ಗೆ ಎದ್ದೇಳ್ತೀರಾ ಅಲ್ವಾ, ಎದ್ದ ಮೇಲೆ ನೀವು ಅದಕ್ಕಿಂತ ಮುಂಚೆ ಗಾಯ್ಸ್ ನೀವೇನು ಮಾಡಬೇಕು ಅಂದರೆ, ಕಾಯಿನ್ನ ಹಾಕ್ತೀರಾ ಅಲ್ವಾ, ₹5 ಕಾಯಿನ್ನ ಹಾಕಿದ್ಮೇಲೆ ನೀವು ಆ ಬಾಟ್ಲ್ ಮೇಲೂ ಕೂಡ ನೀವು ಕೈ ಇಟ್ಕೊಂಡು ಮತ್ತೆ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಮಾತೆ ಮಹಾಲಕ್ಷ್ಮಿನ ನೆನೆಸ್ಕೊಂಡು ಈ ಒಂದು ತಂತ್ರನ ನಾನು ನನ್ನ ಸಮಸ್ಯೆಗೆ, ಅಂದರೆ ಹಣಕಾಸಿನ ಸಮಸ್ಯೆಗೆ, ಆರೋಗ್ಯದ ಸಮಸ್ಯೆಗೆ, ಹಾಗೆಯೇ ಬಿಸ್ನೆಸ್ ಸರಿಯಾಗಿ ಆಗ್ತಾಯಿಲ್ಲ, ಆ ಬಿಸ್ನೆಸ್ ಚೆನ್ನಾಗಿ ಆಗೋ ಥರ ಆ ಸಮಸ್ಯೆಗೆ, ಈ ರೀತಿ ನಿಮ್ಗೆ ಏನು ಸಮಸ್ಯೆ ಇದೆ ಅದನ್ನು ನೀವು ಮತ್ತೆ ಅದನ್ನು ಅಂದರೆ ಆ ಬಾಟ್ಲು ಮೇಲೆ ಕೈ ಇಟ್ಟು ಕಾಯಿನೆಲ್ಲ ಹಾಕಿದ್ಮೇಲೆ ಒಳಗಡೆಗೆ ಬಾಟ್ಲು ಮೇಲೆ ಕೈ ಇಟ್ಟು ನೀವು ಒಂದ್ಸಲ ಕೇಳ್ಕೊಳ್ಳಿ ಅದನ್ನು ಇನ್ನೊಂದ್ಸಲ. ಸರಿನಾ? ಕೇಳ್ಕೊಂಡು ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದ ಮೇಲೆ ಗಾಯ್ಸ್ ನೀವು ಯಥಾ ಪ್ರಕಾರ ಪೂಜೆ ಎಲ್ಲ ಮಾಡ್ಕೊಳ್ಳಿ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಆಮೇಲೆ ಆ ಬಾಟ್ಲಲ್ಲಿರುವಂಥ ನೀರನ್ನ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಮರದ ಹತ್ರನೋ ಇಲ್ಲ ಯಾವುದಾದ್ರೂ ಗಿಡದ ಹತ್ರನೋ ಅದನ್ನು ಹಾಕ್ಬಿಡಿ. ಸರಿನಾ? ಹಾಕ್ಬಿಟ್ಟು ನೀವು ಆ ₹5 ಕಾಯಿನ್ನ ತಂದ್ಬಿಟ್ಟು ನೀವು ಪೂಜೆ ಎಲ್ಲ ಮಾಡಿರ್ತೀರ ಅಲ್ವಾ, ಪೂಜಾ ಮಂದಿರಕ್ಕೆ ಹೋಗ್ಬಿಟ್ಟು ನೀವು ಒಳಗಡೆ ಅಂದರೆ ಪೂಜೆ ಎಲ್ಲಿ ಮಾಡ್ತೀರಾ, ನಿಮ್ಮ ಮನೇಲಿ ದೇವ್ರನ್ನೆಲ್ಲಿ ಇಟ್ಕೊಂಡಿದ್ದೀರಾ ಅಲ್ಲಿ ಹೋಗ್ಬಿಟ್ಟು ಆ ಕಾಯಿನ್ನ ನೀವು ಇಟ್ಟುಬಿಟ್ಟು ಒಂದು ಪ್ಲೇಟ್ ಏನಾದ್ರು ತೊಗೊಳ್ಳಿ, ಪ್ಲೇಟ್ನ ತೊಗೊಂಡು ಕಾಯಿನ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಹಾಗೆಯೇ ಒಂದು ಕೆಂಪು ಹೂವನ್ನ ನೀವು ಮುಡಿಸ್ಬೇಕು. ಸರಿನಾ? ಮುಡಿಸ್ಬಿಟ್ಟು ಅದಕ್ಕೂ ಕೂಡ ಧೂಪನ ಹಾಕಿ, ಹಾಗೆಯೇ ಗಂಧದ ಕಡಿ, ಕರ್ಪೂರ ಎಲ್ಲಾನು ಕೂಡ ಬೆಳಗ್ಗೆ ಅದಕ್ಕೂ. ಸರಿನಾ? ಬೆಳಗ್ಬಿಟ್ಟು ಮತ್ತೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ತಾಯಿನ ಕೇಳ್ಕೊಳ್ಳಿ, ನಾನು ಈ ಥರ ತಂತ್ರ ಮಾಡಿದ್ದೆ ತಾಯಿ, ನನಗೆಲ್ಲದನ್ನೂ ನನಗೆ ಇವತ್ತಿಂದ ನೀನು ಒಳ್ಳೇದು ಮಾಡ್ಕೋತೀಯ ಅಂತ ನಾನು ನಂಬಿದ್ದೀನಿ ತಾಯಿ, ಒಳ್ಳೇದಾಗ್ತಾ ಹೋಗುತ್ತೆ ಅಂತ ನಂಬಿದ್ದೀನಿ ತಾಯಿ, ಒಳ್ಳೇದು ಮಾಡ್ಕೊಡ್ತೀಯ ಅಂತ ನಂಬಿದ್ದೀನಿ ತಾಯಿ. ಈ ಥರ ನಿಮಗೆ ಏನನ್ಸುತ್ತೆ ಅದನ್ನು ಕೇಳಿಕೊಂಡು ಆ ಕಾಯಿನ್ನ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ನೀವು ಇಟ್ಕೊಳ್ಬೇಕು. ಸರಿನಾ? ನೀವು ದುಡ್ಡು ಎಲ್ಲಿ ಇಡ್ತೀರಾ ಅಂದರೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡ್ತೀರಾ, ಇಲ್ಲ ನಿಮ್ಮ ಪರ್ಸಲ್ಲಿ ಯಾವ್ದಾದ್ರು ಇಡ್ತೀರಾ, ಇಲ್ಲ ಬ್ಯಾಗಲ್ಲಿ ಇಟ್ಕೋತೀರಾ, ನೀವು ಎಲ್ಲಿ ನೀವು ಡೈಲಿ ಆ ದುಡ್ಡನ್ನ ಇಡ್ತೀರಾ ಅಲ್ಲಿ ನೀವು ಇಟ್ಕೋಬೇಕಾಗುತ್ತೆ. ಸರಿನಾ? ಇನ್ನೇನಾದರೂ ವ್ಯಾಪಾರ ಮಾಡೋರು ಅವರು ವ್ಯಾಪಾರ ಸ್ಥಳದಲ್ಲೇ ಬೇಕಾದ್ರೆ ತೊಗೊಂಡೋಗಿ ಅದನ್ನು ಇಟ್ಕೊಳ್ಬಹುದು. ಸರಿನಾ? ನಿಜವಾಗ್ಲೂ ಗೈಸ್ ಈ ಒಂದು ತಂತ್ರನ ಮಾಡಿ ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ, ಯಶಸ್ಸಿನ ಕಾಣ್ತೀರಾ, ಹಣ ಅನ್ನೋದು ವೃದ್ಧಿಸುತ್ತೆ. ಸರಿನಾ? ಈ ಒಂದು ತಂತ್ರದಿಂದ ಹಣ ಅನ್ನೋದು ವೃದ್ಧಿಸುತ್ತೆ, ಧನಾಗಮನ ಆಗುತ್ತೆ. ಸರಿನಾ? ನಿಮ್ಮ ಮನೆಯಲ್ಲಿ ನಾನಾ ಮೂಲೆಗಳಿಂದ ನಿಮ್ಮ ಮನೆಯಲ್ಲಿ ದುಡ್ಡು ಬರ್ತಾನೆ ಇರುತ್ತೆ, ಯಾವ ಕಡೆಯಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಆ ಕಡೆಯಿಂದ ಈ ಕಡೆಯಿಂದ ನಾನಾ ಮೂಲೆಗಳಲ್ಲಿ ನಿಮಗೆ ದುಡ್ಡು ಬರ್ತಾನೆ ಹೋಗುತ್ತೆ. ಬೇಕಾದರೆ ಇದನ್ನೊಮ್ಮೆ ಟ್ರೈ ಮಾಡಿ. ನಾನು ತುಂಬಾ ಈ ಒಂದು ತಂತ್ರನ ಮಾಡ್ತಾನೆ ಇರ್ತೀನಿ, ನನಗೆ ಗುಡ್ ರಿಸಲ್ಟ್ ಸಿಕ್ಕಿದೆ. ಸರಿನಾ? ಹಾಗೆಯೇ ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ ಗಾಯ್ಸ್. ನಾನು ಒಂದ್ಸಲ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ತೀನಿ. ಓಕೆ, ತಿಳ್ಕೊಂಡು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಸರಿನಾ? ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ಮಾಡ್ಲಿಕ್ಕಂತೂ ಹೋಗೋದಿಲ್ಲ. ಸರಿನಾ? ಸೊ ಇದೊಂದು ತಂತ್ರನ ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಈ ಒಂದು ತಂತ್ರ ಯಶಸ್ಸನ್ನು ಕೊಡುತ್ತೆ ಗಾಯ್ಸ್. ಸರಿನಾ? ಇವತ್ತು ಹುಣ್ಣಿಮೆ, ಸೊ ಮಾಡ್ಕೊಳ್ಳಿ ಎಲ್ಲರೂ ಕೂಡ, ಹೋಪ್ ಎಲ್ಲರೂ ಕೂಡ ಮಾಡ್ಕೋತೀರಾ ಅಂತ ಅಂದ್ಕೊಳ್ತೀನಿ. ಅಕಸ್ಮಾತ್ ಲೇಟಾಗಿ ಏನಾದರೂ ನೋಡೋರು ಅಂದರೆ ನಾಳೆ ನೋಡೋರು, ಈಗ ನೈಟ್ ಕೂಡ ನೀವು ಮಲಗೋಕ್ಕಿಂತ ಮುಂಚೆ ಏನಾದ್ರು ನೋಡಿದ್ರೆ ಮಾಡ್ಕೊಳ್ಳಿ. ಇಲ್ಲಪ್ಪ ನಾನು ನಾಳೆ ನೋಡಿದೆನವರು ನೆಕ್ಸ್ಟ್ ಅಮಾವಾಸ್ಯೆ ಇಲ್ಲ ಅಂತಂದರೆ ನೆಕ್ಸ್ಟ್ ಹುಣ್ಣಿಮೆಗೆ ನೀವು ಮಾಡ್ಕೊಳ್ಬೇಕಾಗತ್ತೆ. ಸರಿನಾ? ಓಕೆ ಗಾಯ್ಸ್, ನೋಡಿದ್ರಲ್ಲ, ಒಂದು ಲೈಕ್ ಕೊಡಿ, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡಿ, ಹಾಗೆಯೇ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ
ಅನ್ನೋದಕ್ಕೋಸ್ಕರನಾದರೂ ಒಂದು ಲೈಕ್ ಕೊಡಿ. ಏನಾದರೂ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ? ಹಾಗೇನೆ ದುಡ್ಡು ಕೊಡಬೇಕಾ ನೀವು ಲೈಕ್ ಮಾಡಲಿಕ್ಕೆ? ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದುಡ್ಡು ಕೊಡಬೇಕಾ? ಇಲ್ಲ ಅಲ್ವಾ? ಸೊ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಹಾಗೆಯೇ ಗೈಸ್, ಇದೇ ರೀತಿ ಎಷ್ಟೊಂದು ತಂತ್ರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ತಂತ್ರಗಳಂತೂ ಅಲ್ಲ, ಆಯಿತಾ? ಸುಮ್ಮನೆ ನೀವು ಅಲ್ಲೋಗಿ ಇಲ್ಲೋಗಿ ಶಾಸ್ತ್ರಗಳನ್ನ ಕೇಳ್ತೀರಾ ಅಂದರೂ ನಿಮಗೆ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಂತಾರೆ. ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿದ್ರು ಕೂಡ ನಿಮಗೆ ಯಶಸ್ಸನ್ನು ನೀವು ಕಾಣ್ತಾ ಇರೋದಿಲ್ಲ ಅಲ್ವಾ? ಸುಮ್ಮನೆ ಎಲ್ಲೋ ಹೋಗಿ ದುಡ್ಡೆಲ್ಲ ಖರ್ಚು ಮಾಡೋಕ್ಕಿಂತ ಮನೆಯಲ್ಲೇ ಈ ರೀತಿ ಒಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡಿಕೊಂಡು ನಿಮ್ಗೇನು ಬೇಕು ಅದನ್ನು ನೀವು ಪಡ್ಕೊಳ್ಳಿ, ಸರಿನಾ? ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡೋಕ್ಕೆ ಹೋಗಬೇಡಿ. ನಾವು ಮನೆಯಲ್ಲೇ ಡೈಲಿ ಏನು ಯೂಸ್ ಮಾಡ್ತೀವಿ ಅದೇ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ತಂತ್ರಗಳ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ. ಅದನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಲಿಂಕ್ನ ಹಾಕಿರ್ತೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಹಾಗೆಯೇ ಗೈಸ್, ನನ್ನ ಅಂದರೆ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು, ಹಾಗೆಯೇ ಪ್ರೆಗ್ನೆನ್ಸಿಲಿ ನನಗೆ ಯಾವ ರೀತಿ ಸಿಮ್ಟಮ್ಸ್ ಇತ್ತು, ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟು ಪ್ರತಿಯೊಂದು ಕೂಡ ನಾನು ಶೇರ್ ಮಾಡಿದ್ದೀನಿ, ಸರಿನಾ? ಹಾಗೆಯೇ ಮನಿ ಸೇವಿಂಗ್ಸ್ ಯಾವ ರೀತಿ ಮಾಡ್ಕೋಬೇಕು ನಾವು, ಈ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ. ಎಲ್ಲಾದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಮ್ಮೆ ಚೆಕ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಈ ರೀತಿ ಇಷ್ಟು ದಿನ ಯಾವ ರೀತಿ ಸಪೋರ್ಟ್ ಮಾಡ್ಕೊಂಡು ಬಂದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ. ನಾನು ಆದಷ್ಟು ವೀಡಿಯೋನ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದೀನಿ, ಸರಿನಾ? ಟೈಮ್ ಇಲ್ಲ, ಬಟ್ ಅಂದರೂ ಕೂಡ ನೀವೆಲ್ಲರೂ ಕೂಡ ನನ್ನ ವಿಡಿಯೋಗೆ ವೆಯ್ಟ್ ಮಾಡ್ತಿರ್ತೀರಾ ಅಂತ ಗೊತ್ತು ಅಲ್ವಾ? ನನಗೆ ಅಂತಂದರೆ ಗಾಯ್ಸ್, ನಾನು ಒಬ್ಬಳಿಗೆ ಕಷ್ಟ ಅಂತಲ್ಲ, ನಿಮಗೂ ಕೂಡ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತಂದಮೇಲೆ ನಿಮ್ಮ ಕಷ್ಟಗಳು ನನ್ನ ಕಷ್ಟನೇ ಅಲ್ವಾ? ಸೊ ಹಾಗಾಗಿ ನನಗೇನು ಗೊತ್ತು ಅದನ್ನು ಚಿಕ್ಕ ಪುಟ್ಟ ತಂತ್ರಗಳ ಬಗ್ಗೆ, ಚಿಕ್ಕ ಪುಟ್ಟ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ, ಸರಿನಾ? ಹಾಗೆಯೇ ಈ ಒಂದು ತಂತ್ರಗಳು ಏನಂತಂದರೆ ಗಾಯ್ಸ್, ಆಗಿನ ಕಾಲದವರು ಮಾಡ್ಕೊಂಡು ಬರ್ತಾ ಇದ್ದಾರೆ, ಬರ್ತಿದ್ರು ಇಷ್ಟು ದಿನ, ಆಯಿತಾ? ಈಗಲೂ ಕೂಡ ಹಲವಾರು ಜನ ಮಾಡ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಯಶಸ್ಸು ಅನ್ನೋದು ಸಿಕ್ಕಿದೆ. ಸೊ ಹಾಗಾಗಿ ಒಂದು ನಂಬಿಕೆ ಭಕ್ತಿಯಿಂದ ಈ ಒಂದು ತಂತ್ರ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.